ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮ್ಯಾಗಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಮ್ಯಾಗಿ ಅಂದ್ರೆ ಯಾರ್ಯಾರಿಗೆ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ, ಮ್ಯಾಗಿ ಅಂತ ಯಾರ್ಯಾರಿಗೆ ಇಷ್ಟ ಅಂತ. ಸೊ ಮ್ಯಾಗಿ ಮಾಡೋದು ಅಷ್ಟೊಂದೇನು ಕಷ್ಟದ ಕೆಲಸ ಅಲ್ಲ ಅನ್ಕೋತೀನಿ. ಏನು ಒಂದ್ ಪಾತ್ರೆ ನೀರ್ ಇಟ್ಬಿಟ್ಟು ನೀರ್ ಬಿಸಿ ಆದ್ಮೇಲೆ ಮ್ಯಾಗಿ ಅದ್ರೊಳಗಡೆ ಹಾಕಿ ಮಸಾಲ ಹಾಕಿ 2 ನಿಮಿಷ ಕುಕ್ ಮಾಡಿದ್ರೆ ಮ್ಯಾಗಿ ಮುಗೀತು. ಸೊ ಆ ಮ್ಯಾಗಿನೇ ಡಿಫ್ರೆಂಟ್ ಆಗಿ ಮೊಟ್ಟೆ ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋಣವಾ. ಸೊ ಮೊಟ್ಟೆ ಹಾಕಿ ಇವತ್ತು ಮ್ಯಾಗಿ ಮಾಡ್ತಿದ್ದೀನಿ. ಹೇಗ್ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಒಂದು ಟೊಮೆಟೊ ತಗೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಈರುಳ್ಳಿ ಆದ್ರೆ 2 ತಗೊಳ್ಳಿ, ದೊಡ್ಡ ಈರುಳ್ಳಿ ಆದ್ರೆ 1 ತಗೊಳ್ಳಿ. ಆಮೇಲೆ 2 ಹಸಿಮೆಣಸಿಕಾಯಿ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಮತ್ತೆ ಟೊಮೆಟೊ ಹಸಿಮೆಣಸಿಕಾಯಿನ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಲೈಟಾಗಿ ಹಾಕೊಳ್ಳಿ, ಪರವಾಗಿಲ್ಲ. ಎಣ್ಣೆ ಕಾಯ್ಬೇಕು ಚೆನ್ನಾಗಿ. ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಬೇಯಬೇಕು, ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಎಣ್ಣೆಲಿ ಬೆಂದಾಗ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿಕಾಯಿನ ಹಾಕ್ತಿದ್ದೀನಿ. ಈಗ ಟೊಮೆಟೊ ಹಾಕ್ತಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ತರ ಚೆನ್ನಾಗಿ ಡ್ರೈ ಆಗ್ಬೇಕು ಈರುಳ್ಳಿ ಟೊಮೆಟೊ ಎಲ್ಲ. ಸೊ ಈ ಡ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ಮೊಟ್ಟೆ ಒಡೆದು ಹಾಕೋಬೇಕು. ನಾನು 2 ಮೊಟ್ಟೆ ಹಾಕೋತಿದ್ದೀನಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆನ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ. ಈಗ ಇದು ಫ್ರೈ ಮಾಡ್ಕೊಂಡಿರೋದನ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಮ್ಯಾಗಿ ಕಡೆ ಹೋಗೋಣ ಬನ್ನಿ. ಇನ್ನೊಂದು ಪಾತ್ರೆಯಲ್ಲಿ ಮ್ಯಾಗಿ ಮಾಡೋದಕ್ಕೆ ನೀರು ಹಾಕತ್ತಿದ್ದೀನಿ. ನಾನು 2 ಮ್ಯಾಗಿ ತಗೊಂಡಿರೋದ್ರಿಂದ 2 ಗ್ಲಾಸ್ ಹಾಕತ್ತಿದ್ದೀನಿ. ಸೊ ನೀವೆಷ್ಟು ತಗೋತೀರಾ ಅದ್ರ ಮೇಲೆ ನೀರು ಹಾಕೊಳ್ಳಿ. ನೀರು ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಮ್ಯಾಗಿ ಹಾಕೊಳ್ಳೋದ. ಸೊ ನಮ್ಮ ಚಾನಲನ್ನು ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನನ್ನು ಆಲ್ನಲ್ಲಿ ಇಟ್ಕೊಳ್ಳಿ. ಆವಾಗಲೇ ನಾವು ಹಾಕೋ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ನೀರು ಈ ಥರ ಚೆನ್ನಾಗಿ ಕುದಿಬೇಕು. ಕುದಿಯೋ ನೀರಿಗೆ ಈಗ ಮ್ಯಾಗಿ ಹಾಕ್ಕೊಳ್ಳೋದ. ಮ್ಯಾಗಿ ಈ ತರ ಬಿಡಿಬಿಡಿಯಾಗಿ ಬರಬೇಕು. ಸೊ ಈ ತರ ಬಂದ್ಮೇಲೆ ಮ್ಯಾಗಿಲಿ ಕೊಟ್ಟಿರುವಂತ ಮಸಾಲಾನ ಹಾಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಾಕ್ಬಿಟ್ಟು. ಸೊ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋಣ. ಸ್ಪೈಸಿ ಆಗಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿ ಇರಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಮೇಲೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಕೊಳ್ಳಿ. ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ನಾನು ಸಾಲ್ಟ್ನ ಹಾಕಿಲ್ಲ. ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ
ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕೋಬೋದು. ನಾನು ಹಾಕಿಲ್ಲ ಇದಕ್ಕೆ. ಇನ್ನು 2 ಮಿನಿಟ್ಸ್ ಇದು ಬೆಂದರೆ ಮ್ಯಾಗಿ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಮ್ಯಾಗಿ ರೆಡಿ ಆಗಿದೆ. ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಎಗ್ ಫ್ರೈ, ಅದನ್ನು ಹಾಕೊಳ್ಳೋಣ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಈ ರೀತಿ ಆಗಿದೆ. ಸೊ ಎಗ್ ಮ್ಯಾಗಿ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ನೋಡೋಣ ಬನ್ನಿ. ಮ್ಯಾಗಿಗೆ ಮೊಟ್ಟೆ ಹಾಕಿ ಮಾಡಿದ್ರೆ ಇಷ್ಟೊಂದು ಟೇಸ್ಟ್ ಆಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಖತ್ ಟೇಸ್ಟ್ ಆಗಿದೆ. ಸೊ ಮನೇಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹೋಗೋಗ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ.